ಹಾಯ್ ಹಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಎಲ್ಲ ಹೇಗಿದ್ರೆ, ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಬನ್ನಿ ಇವತ್ತಿನ ಟಾಪಿಕ್ ಜಂಪ್ ಆಗೋಣ ಬೇಗ. ಸೊ ಗಾಯ್ಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಯೂಟ್ಯೂಬ್ ಮಾನಿಟೈಸೇಷನ್ ಅಂದರೆ ಏನು ಅಂತ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಸೊ ಸುಮಾರು ಜನ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತಿರ್ತಾರೆ. ಸೊ ಮಾನಿಟೈಸೇಷನ್ ಅಂದರೆ ಏನು ಅಂತ ಆಲ್ಮೋಸ್ಟ್ ಆಲು ಒಂದಷ್ಟು ಜನಕ್ಕೆ ಏನು ದುಡ್ಡು ಮಾಡೋದು ಅಂತ ಅಷ್ಟೇ ಅನ್ಕೊಂಡಿರ್ತಾರೆ. ಬಟ್ ಯೂಟ್ಯೂಬ್ ಮಾನಿಟೈಸೇಷನ್ನು ಬೇರೆ ಥರನೇ ಇದೆ ಗೈಸ್. ಸೊ ಯೂಟ್ಯೂಬಲ್ಲಿ ಸುಮ್ಮನೆ ಎಂಟ್ರಿ ಆಗಿದ ತಕ್ಷಣ ನೀವು ದುಡ್ಡು ಅರ್ನ್ ಮಾಡೋಕ್ಕಾಗಲ್ಲ. ಸೊ ಸ್ಟಾರ್ಟಿಂಗು ಒಂದು 5 ವೀಡಿಯೋಸು ಅಥವಾ ಫಸ್ಟು ವೀಡಿಯೋಗೆ ಅರ್ನಿಂಗ್ಸ್ ಸ್ಟಾರ್ಟ್ ಆಗಲ್ಲ. ಸೊ ಸುಮಾರು ವೀಡಿಯೋಸಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಹೇಗೆ ಅಂದರೆ ಸಿಂಪಲ್ಲಾಗಿ ಗೈಸ್, ನೀವು ಬನ್ನಿ ವೀಡಿಯೋಸ್ ಮಾಡಿಬಿಡಿ. ಸೊ ಡೇ 1ಇಂದನೇ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಡೇ 1ಇಂದನೇ ಅರ್ನಿಂಗ್ ಸ್ಟಾರ್ಟ್ ಆದಮೇಲೆ ನಿಮ್ದು ಇದೇ ಚೇಂಜ್ ಆಗುತ್ತೆ. ಲೈಕ್ $100 ಆಗಬೇಕು. ನೀವು 10 ವೀಡಿಯೋಸ್ಗೆ ಮಾನಿಟೈಸೇಷನ್ ಆನ್ ಆಗೋದ್ರೆ $100 ಆಗೋವರೆಗೂ ಕಾಯಬೇಕು. ಇಫ್ ಇನ್ ಕೇಸ್ $100 ಆದರೆ ಟಕ್ಕಂತ ನೀವು ಅಮೌಂಟ್ ಎತ್ಬೋದು. ಸೊ ಈ ಥರ ಆ ಥರ ಅಂತ ಒಂದಷ್ಟು ಕಿವಿ ಮಾತುಗಳು ಬಿದ್ದಿರುತ್ತೆ. ಸೊ ಅದೆಲ್ಲ ಸುಳ್ಳು ಗೈಸ್. ಸೊ ಅದು ಯಾವುದೂ ನಿಜ ಅಲ್ಲ. ಸೊ ದಯವಿಟ್ಟು ಈ ಥರ ಒಂದು ಅನ್ನೆಸೆಸರಿ ವೀಡಿಯೋ ನೋಡ್ಕೊಂಡು ಎಂಟ್ರಿ ಆಗಬೇಡಿ. ಏನಂತ ಕೇಳ್ತಾ ಇದ್ದೀನಿ ಅಂದರೆ, ಸೊ ನೀವು ಯೂಟ್ಯೂಬ್ ಚಾನಲ್ ಮಾಡೋದು ಲೈಕ್ ಖುಷಿ ವಿಚಾರ. ಸೊ ನೀವು ಅದನ್ನು ಸ್ಟಾರ್ಟ್ ಮಾಡೋದು ಒಂದು ಇದೆಯಲ್ಲ ಮೂಮೆಂಟು, ಅದು ಸಿಕ್ಕಾಪಟ್ಟೆ ಖುಷಿ ವಿಚಾರ. ಸೊ ಕಂಟೆಂಟ್ ಕ್ರಿಯೇಷನ್ಸ್ಗೆ ಸುಮಾರು ಜನ ಬನ್ನಿ, ಎಂಟ್ರಿ ಆಗಿ. ಸೊ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ತಗೊಳ್ಳಿ. ಸೊ ಅರ್ನಿಂಗ್ ಸ್ಟಾರ್ಟ್ ಮಾಡಿ. ಸೊ ಇದು ನನ್ನ ಖುಷಿನೇ ಗೈಸ್. ಇದು ನನಗೆ ಯಾವುದೇ ರೀತಿ ಬೇಜಾರಲ್ಲ. ಸೊ ಎಷ್ಟು ಜನ ಬರ್ತಾರೋ ಅಷ್ಟು ಒಳ್ಳೆಯದು ನಮ್ಮ ಕಂಟೆಂಟ್ ಕ್ರಿಯೇಷನ್ಸ್ಗೆ, ಕನ್ನಡ ಕಂಟೆಂಟ್ ಕ್ರಿಯೇಷನ್ಸ್ಗೆ. ಬಟ್ ಈ ಥರ ಫೇಕ್ ವೀಡಿಯೋಸು ಮತ್ತು ಸುಮ್ಮನೆ ವ್ಯೂಸ್ಗೋಸ್ಕರ ಮಾಡಿರೋ ವೀಡಿಯೋಸ್ನ ನೋಡ್ಕೊಂಡು ದಯವಿಟ್ಟು ಯೂಟ್ಯೂಬ್ ಫೀಲ್ಡ್ಗೆ ಅಂದರೆ ಕಂಟೆಂಟ್ ಕ್ರಿಯೇಷನ್ಸು ಅಥವಾ ಇನ್ಫ್ಲುಯೆನ್ಸರ್ ಫೀಲ್ಡ್ಗೆ ಎಂಟರ್ ಆಗಿಬಿಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಗೈಸ್, ತುಂಬ ಥರ ಫೇಸ್ ಮಾಡಬೇಕಾಗುತ್ತೆ ಕಷ್ಟ. ಸೊ ನೀವೇನು ನೋಡ್ತಿರಲ್ಲ ಕ್ಯಾಮ್ರಾ ಮೇಲೆ ಯಾವುದೇ ಒಬ್ಬ ಕಂಟೆಂಟ್ ಕ್ರಿಯೇಟರು ಅಥವಾ ಇನ್ಫ್ಲುಯೆನ್ಸರ್ಸ್ನ ನೀವು ಆನ್ ಸ್ಕ್ರೀನ್ ಏನು ನೋಡ್ತಿರಲ್ಲ, ಅದು ಬರೀ ನನಗೆ ಗೊತ್ತಿರೋ ಪ್ರಕಾರ 30-40% ಅಷ್ಟೇ. ಇನ್ನು ಬ್ಯಾಕ್ ಸೈಡು ತುಂಬ ತಲೆನೋವಿರುತ್ತೆ. ಸೊ ಏನಂದರೆ ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ. ಕೆಲವೊಂದು ವೀಡಿಯೋಸಲ್ಲಿ ಶೇರ್ ಮಾಡ್ತಾರೆ. ಸೊ ಓಕೆ, ಈ ಥರ ಕಷ್ಟ ಆಗುತ್ತೆ, ಈ ಥರ ಇದಾಗುತ್ತೆ ಅಂತ. ಬಟ್ ಅವರು ಬ್ಯಾಕ್ ಸೈಡ್ ಇನ್ನೂ ತುಂಬ ಸಫರ್ ಪಡ್ತಾ ಇರ್ತಾರೆ. ಸೊ ಮಾನಿಟೈಸೇಷನ್ ಆನ್ ಆಗೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಬಿದ್ದಿರ್ತಾರೆ. ಸೊ ನೀವು ಇನ್ನೂ ಈ ಥರ ಲೈಕ್ ಫಸ್ಟ್ ವೀಡಿಯೋಸಿಂದ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ, ಅದು ಇದು ಎಕ್ಸೆಟ್ರಾ 1 ಮಂತ್ ಅಷ್ಟರಲ್ಲಿ ನಿಮಗೆ ಅರ್ನಿಂಗ್ಸು ಪೀಕಲ್ಲಿ ಹೋಗ್ಬಿಡುತ್ತೆ. $100 ಆದರೆ ಸಾಕು, ಅರ್ನಿಂಗ್ಸು ಮಾನಿಟೈಸೇಷನ್ ಆನ್ ಆದರೆ ಸಾಕು. ಎವ್ರಿ ಮಂತ್ 5th ನಿಮಗೆ $100 ಜಾಸ್ತಿ ಆದರೆ ಅಮೌಂಟು ಕ್ರಿಯೇಟ್ ಆಗುತ್ತೆ. ಆ ಥರ ಏನೇನೋ ಎಕ್ಸೆಟ್ರಾ ಇದನ್ನೆಲ್ಲ ಒಂದು ಕಡೆ ಇಟ್ಟರೆ, ಸೊ ಇನ್ನೊಂದು ಕಡೆ ಬಂದುಬಿಟ್ಟು ಇನ್ನೂ ಕೆಲವೊಬ್ಬರು ಹೇಳಿರ್ತಾರೆ, ಸೊ ನಂದು ಮಾನಿಟೈಸೇಷನ್ ಸ್ಟಾರ್ಟ್ ಆಗೋಕ್ಕೆ ಆನ್ ಆಗೋಕ್ಕೆ 1 ಇಯರ್ ತಗತ್ತು, 2 ಇಯರ್ಸ್ ತಗತ್ತು, 5 ಇಯರ್ಸ್ ತಗತ್ತು. ಸೊ ಇದನ್ನೆಲ್ಲ ನೀವು ಅದನ್ನ ನೋಡಿ ಮೋಟಿವೇಟ್ ಆಗಬೇಕು. ಸೊ ಗೈಸ್, ಇವಾಗ ಮನುಷ್ಯದು ಬ್ರೈನ್ ಹೆಂಗಿದೆ ಅಂದರೆ, ಸೊ ನಮಗೆ ಏನು ಬೇಕೋ ಅದನ್ನು ಮಾತ್ರ ಆಕ್ಸೆಪ್ಟ್ ಮಾಡ್ಕೊತೀವಿ. ಸೊ ಇವಾಗ ಯಾರೋ ಒಬ್ಬರು ವಿತಿನ್ ಎ ಮಂತಲ್ಲಿ ನಿಮಗೆ ಮಾನಿಟೈಸೇಷನ್ ಆನ್ ಆಗೋಗುತ್ತೆ. ಮಾನಿಟೈಸೇಷನ್ ಅಂದರೆ ಫಸ್ಟ್ ವೀಡಿಯೋಯಿಂದ ನಿಮ್ಗೆ ಅರ್ನಿಂಗ್ ಸ್ಟಾರ್ಟ್ ಆಗಿರುತ್ತೆ, $100 ಆಗಿದ ತಕ್ಷಣ ನಿಮಗೆ ಬಂದ್ಬಿಡುತ್ತೆ. ಸೊ ಇದು ಒಂಥರ ಪಾಸಿಟಿವ್ ಆಗಿದೆ. ಇದನ್ನು ತಗೋಬೇಕು ಅನ್ಸುತ್ತೆ, ಗ್ರ್ಯಾಬ್ ಮಾಡ್ಕೊತೀರಾ. ಬಟ್ ನೀವು ಈ ಥರ ನೆಗೆಟಿವ್ ಆಗಿ ನೋಡಿದಾಗ ನಿಮಗೆ ಯಾವ ಕಂಟೆಂಟ್ ಇಷ್ಟ ಆಗಲ್ವೋ, ಲೈಕ್ ಇವಾಗ ನಾನು 1 ಇಯರ್ ಕಷ್ಟ ಬಿದ್ದೆ, 2 ಇಯರ್ಸ್ ಕಷ್ಟ ಬಿದ್ದೆ ಅಂತ ನೋಡಿದಾಗ ನಿಮಗೇನಾಗುತ್ತೆ, ಇದೆಲ್ಲ ಸುಳ್ಳು, 1 ತಿಂಗಳಿಗೆ ಸ್ಟಾರ್ಟ್ ಮಾಡೋನು ಇವರೆಲ್ಲ ಸುಮ್ಮನೆ ವ್ಯೂಸ್ಗೋಸ್ಕರ ಮಾಡ್ತಾರೆ. ಸೊ ಅವ್ರೂ ವ್ಯೂಸ್ಗೋಸ್ಕರ ಮಾಡಿರ್ಬೋದು, ಕಂಟೆಂಟ್ಗೋಸ್ಕರ ಮಾಡಿರ್ಬೋದು, ಅದು ಸೆಕೆಂಡ್ರಿ. ಬಟ್ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ನಮ್ಗೆ ಆಗಲ್ಲ. ಸೊ ನಾವು ಅವಾಗೇನು ಮಾಡ್ತೀವಿ, ರಿಸರ್ಚ್ ಮಾಡ್ತೀವಿ, ಯಾವುದಾದ್ರು ಹೊಡಿತೀವಿ. ಸೊ ಅವಾಗೇನಾಗುತ್ತೆ, ಸೊ ಆ ಥರ ಫೇಕ್ ವೀಡಿಯೋಸ್ಗಳೇ ಬಂದು ತುಂಬ್ಕೊಳ್ಳುತ್ತೆ. ಸೊ ಗೈಸ್, ಮಾನಿಟೈಸೇಷನು ಸಿಕ್ಕಾಪಟ್ಟೆ ಈಸಿ ಅಲ್ಲ ಗೈಸ್. ಒಂದೇನು ಹೇಳ್ತೀನಿ ಅಂದರೆ, ಮಾನಿಟೈಸೇಷನ್ ಆನ್ ಮಾಡೋದಿದೆಯಲ್ಲ, ಅದರಂಥ ದೊಡ್ಡ ಸರ್ಕಸ್ಸು ಇನ್ನೊಂದಿಲ್ಲ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಮಾನಿಟೈಸೇಷನ್ನಲ್ಲಿ ಇವಾಗ 2 to 3 ಇಯರ್ಸ್ ಬ್ಯಾಕು ಒಂದೇ ಲೆವೆಲ್ ಇದ್ದಿದ್ದು. 1000 ಸಬ್ಸ್ಕ್ರೈಬರ್ಸ್ ಮಾಡಿ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿ, ಸೊ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಇವಾಗ 2 ಸ್ಟೆಪ್ಸ್ ಮಾಡಿದ್ದಾರೆ. ಸೊ 2 ಸ್ಟೆಪ್ಸ್ ಏನು ಅಂದರೆ, ಸೊ 3 ವೀಡಿಯೋಸು 90 ಡೇಸ್ ಅಷ್ಟರಲ್ಲಿ, ಅಂದರೆ 3 ತಿಂಗಳಲ್ಲಿ 3 ವೀಡಿಯೋ ಏನಾದರೂ ಅಪ್ಲೋಡ್ ಆಗಿರಲೇಬೇಕು. ಸೊ ಅವ್ರು ಏನು ಹೇಳಕ್ಕೆ ಹೊರಟಿದ್ದಾರೆ ಅಂದರೆ, ಮಂತ್ಲಿ 1 ವೀಡಿಯೋ ಅಪ್ಲೋಡ್ ಆಗ್ತಾ ಇರಬೇಕು. ಸೊ 3 ಮಂತ್ಸ್ ಗ್ಯಾಪ್ ಆದರೆ ಮಾನಿಟೈಸೇಷನ್ ಆನ್ ಆಗಲ್ಲ. ಸೊ ಅದಾದಮೇಲೆ
500 ಸಬ್ಸ್ಕ್ರೈಬರ್ಸು ಆಗಿರಬೇಕು. 500 ಅಂದರೆ 500 ಜನ ಸಬ್ಸ್ಕ್ರೈಬರ್ಸ್ ಇರಬೇಕು. ಸೊ ಇದು ಫಸ್ಟು ಸ್ಟೆಪ್ ಹೇಳ್ತಾರೆ ನಾನು. 500 ಸಬ್ಸ್ಕ್ರೈಬರ್ಸು, 3 ವೀಡಿಯೋ, ತಿಂಗ್ಳಿಗೆ 1 ವೀಡಿಯೋ ಅಂತ 30 ಡೇಸ್ ಅಷ್ಟಲ್ಲಿ ಮಿನಿಮಮ್ 3 ವೀಡಿಯೋ. ಸೊ ಮ್ಯಾಕ್ಸಿಮಮ್ ನೀವು ಎಷ್ಟಾದರೂ ಬಿಡ್ಬೋದು. ಮಿನಿಮಮ್ 90 ಡೇಸ್ ಅಷ್ಟಲ್ಲಿ 3 ವೀಡಿಯೋ ಅಪ್ಲೋಡ್ ಆಗಿರಬೇಕು. ಅದಾದಮೇಲೆ 3000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು. ಸೊ ಇದು ಮೇಯ್ನು. 500 ಸಬ್ಸ್ಕ್ರೈಬರ್ಸ್ ಆಗಿರಬೇಕು, 3000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು, 30 ಡೇಸ್ ಅಷ್ಟರಲ್ಲಿ 90 ಡೇಸ್ ಅಷ್ಟರಲ್ಲಿ 3 ವೀಡಿಯೋಸ್ ಅಂದರೆ ಮಿನಿಮಮ್ 1 ತಿಂಗಳು 1 ವೀಡಿಯೋ ಅಪ್ಲೋಡ್ ಆಗಿರಬೇಕು. ಸೊ ಇವಾಗ ನಿಮ್ಗೆಲ್ಲರಿಗೂ ಡೌಟ್ ಬರ್ಬೋದು, ಸೊ ಶಾರ್ಟ್ಸ್ ಅಪ್ಲೋಡ್ ಮಾಡೋರು ಹೆಂಗೆ ಅಂತ. ಸೊ ಶಾರ್ಟ್ಸ್ ಅಪ್ಲೋಡ್ ಮಾಡೋರು ಬರೀ ಶಾರ್ಟ್ಸಲ್ಲೇ ನಾನು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಮಾನಿಟೈಸೇಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಸೊ ಅದಕ್ಕೂ ಕೂಡ ಆಪ್ಷನ್ ಇದೆ. 3 ಮಿಲಿಯನ್ ವ್ಯೂಸ್ ಆಗಿರಬೇಕು, 90 ಡೇಸ್ ಅಷ್ಟರಲ್ಲಿ 3 ಮಿಲಿಯನ್ ವ್ಯೂಸ್ ಆಗಿರಬೇಕು. ಸೊ ಇದರಲ್ಲಿ ಗೈಸ್ ಒಂದೇನು ಹೇಳ್ತೀನಿ ಅಂದರೆ, 500 ಸಬ್ಸ್ಕ್ರೈಬರ್ಸ್ಗೆ ಯಾವುದೇ ಥರ ಟೈಮ್ ಲಿಮಿಟ್ ಇಲ್ಲ. ಸೊ ನೀವು ಯಾವಾಗ ಬೇಕಾದ್ರೂ ಕಂಪ್ಲೀಟ್ ಮಾಡ್ಕೋಬೋದು. 5 ವರ್ಷ, 10 ವರ್ಷ, 20 ವರ್ಷ ಅನ್ನೋದು ತಗೊಂಡು ಕಂಪ್ಲೀಟ್ ಮಾಡ್ಕೋಬೋದು, ಅದು ಎಕ್ಸೆಟ್ರಾ. ಅದಕ್ಕೇನು ಟೈಮ್ ಲಿಮಿಟ್ ಇಲ್ಲ, ಟೈಮ್ ಪೀರಿಯಡ್ ಇಲ್ಲ, ಏನೂ ಇಲ್ಲ. ಸೊ 90 ಡೇಸ್ ಅಷ್ಟರಲ್ಲಿ 3 ವೀಡಿಯೋಸ್ ಅಪ್ಲೋಡ್ ಮಾಡಬೇಕು. ಇದು 90 ಡೇಸ್ ಅಷ್ಟರಲ್ಲೇ ಆಗಿರಬೇಕು. ಸೊ 90 ಫಸ್ಟ್ ಬಂತು ಅಂದ್ರೂ ಒಂದು ವೀಡಿಯೋ ಕ್ಯಾನ್ಸಲ್ ಆಗುತ್ತೆ. ಸೊ ಇನ್ನೊಂದು ವೀಡಿಯೋ ನಿಮ್ಗೆ ರೆಡಿ ಇಟ್ಟು ಅಪ್ಲೋಡ್ ಆಗಿರಬೇಕು. ಸೊ ಇದು ನನಗನ್ಸೋ ಪ್ರಕಾರ ಗೈಸ್, ಯೂಟ್ಯೂಬು ಕಂಟೆಂಟ್ ಕ್ರಿಯೇಟರ್ಸ್ಗೆ ಇದೇನು ದೊಡ್ಡ ಟಾಸ್ಕ್ ಅಲ್ವೇ ಅಲ್ಲ. ಸೊ 500 ಸಬ್ಸ್ಕ್ರೈಬರ್ಸು ದೊಡ್ಡ ಟಾಸ್ಕು, ಬಟ್ 3 ವೀಡಿಯೋಸು 90 ಡೇಸ್ ಅಷ್ಟರಲ್ಲಿ ದೊಡ್ಡ ಟಾಸ್ಕ್ ಅಲ್ವೇ ಅಲ್ಲ. ಯಾಕೆಂದರೆ ಮಂತ್ಲಿ 3 ವೀಡಿಯೋಸ್, 5 ವೀಡಿಯೋಸ್, 10 ವೀಡಿಯೋಸ್ ಎಲ್ಲ ಬಿಡೋರಿದ್ದಾರೆ. ಸೊ ಅದು ಬಿಟ್ಟರೆ ಮಾನಿಟೈಸೇಷನ್ ಬೇಕಾಗೋದು. ಸೊ ಅದೇನು ದೊಡ್ಡ ರಿಸ್ಕ್ ಆಗೋಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ಪು ವೀಡಿಯೋಸು ಮತ್ತು ರೀಲ್ಸಲ್ಲಿರೋದು, ಅಂದರೆ ಶಾರ್ಟ್ಸಲ್ಲಿರೋದು. ಸೊ ವೀಡಿಯೋಸಲ್ಲಿ 3000 ಏನು ಕಂಪ್ಲೀಟ್ ಆಗಬೇಕಲ್ಲ ವಾಚ್ ಅವರ್ಸು, 365 ಡೇಸ್ ಅಷ್ಟರಲ್ಲಿ ಆಗಬೇಕು. ಅಂದರೆ 1 ಇಯರ್ ಅಷ್ಟರಲ್ಲಿ ಆಗಬೇಕು. 366 ಬಂದಾಗ ಫಸ್ಟ್ ಡೇ ನೀವೇನು ಅಪ್ಲೋಡ್ ಮಾಡಿರ್ತೀರಾ ಅದು ವಾಚ್ ಅವರ್ಸು ಮೈನಸ್ ಆಗೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ Jan 1 ಸ್ಟಾರ್ಟ್ ಮಾಡಿರ್ತೀರಾ, December 31 ಅಂದರೆ 2025 ಅಂದರೆ 2026. ಸೊ 2026 ಜಾನ್ವರಿಲಿ ಸ್ಟಾರ್ಟ್ ಮಾಡಿರ್ತೀರಾ, January 1 ಸೊ 2026 December 31 ಅಷ್ಟರಲ್ಲಿ ಮಾನಿಟೈಸೇಷನ್ ಅಂದರೆ 3000 ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ ನಿಮ್ಮ ಲಕ್ಕು. ಇಫ್ ಇನ್ ಕೇಸ್ ಕಂಪ್ಲೀಟ್ ಆಗ್ದಿರಾ Jan 1, 2027 ಹೋಗ್ತು ಅಂದರೆ, ಸೊ 1 ದಿನದ್ದು ಮೈನಸ್ ಆಗುತ್ತೆ. ಸೊ ಇಲ್ಲಿ ಏನು 2026 ನಿಮ್ಮ ಫಸ್ಟು ಜಾನ್ವರಿಲಿ ಏನು ವಾಚ್ ಅವರ್ಸ್ ಬಂದಿರುತ್ತೋ ಅದು ಮೈನಸ್ ಆಗುತ್ತಾ ಹೋಗುತ್ತೆ. ಸೊ 1 ಮಂತ್ ಕಂಪ್ಲೀಟ್ ಆಗೋರು 1 ಮಂತಲ್ಲಿ ಏನು ನಿಮಗೆ ವಾಚ್ ಅವರ್ಸ್ ಬಂದಿರುತ್ತೋ ಆ 1 ಮಂತದ್ದು ಮೈನಸ್ ಆಗ್ತಾ ಹೋಗುತ್ತೆ. ಸೊ 365 ಡೇಸ್ದು ಟೈಮ್ ಲಿಮಿಟು. ಸೊ ಈ ರೀತಿ ಬರುತ್ತೆ ಗೈಸ್, ಈ ರೀತಿ ರನ್ ಆಗುತ್ತೆ. ಅದಾದಮೇಲೆ ನಿಮ್ಮದು ಇಲ್ಲಿ ಇನ್ನೊಂದು ಕನ್ಫ್ಯೂಷನ್ ಆಗ್ಬೋದು. ಸೊ ನಾನು Jan 1 ಓಪನ್ ಮಾಡ್ತೀನಿ, December 31 ಅಷ್ಟರಲ್ಲಿ ಆಗಲಿಲ್ಲ ಅಂದರೆ ತಿರ್ಗಾ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕನ್ನೋ 3000 ಅವರ್ ಇಲ್ಲ ಗೈಸ್. ಒಂದೊಂದು ದಿನದ ಮೈನಸ್ ಆಗ್ತಾ ಹೋಗುತ್ತೆ, ಇಲ್ಲಿ ಒಂದೊಂದು ದಿನದ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ಮೇಜರ್ ದೊಡ್ಡ ಟಾಸ್ಕ್ ಇರೋದೇ ಇಲ್ಲಿ. ಸೊ 3000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು. ಸೊ ಅದಾದಮೇಲೆ ಸೇಮು ಅದೇ ಕಾನ್ಸೆಪ್ಟು, ಅದೇ ಇದು 90 ಡೇಸ್ ಅಷ್ಟರಲ್ಲಿ 3 ಮಿಲಿಯನ್ ವ್ಯೂಸ್ ಹೋಗಿರಬೇಕು ಶಾರ್ಟ್ಸಲ್ಲಿ. ಸೊ ಶಾರ್ಟ್ಸಲ್ಲಿ 90 ಡೇಸಲ್ಲಿ 3 ಮಿಲಿಯನ್ ವ್ಯೂಸ್ ಹೋದರೆ ಮಾತ್ರ ವ್ಯಾಲಿಡ್ ಆಗುತ್ತೆ. ಸೊ ಇವೆರಡರಲ್ಲಿ ವಾಚ್ ಅವರ್ಸು ಅಥವಾ ವ್ಯೂಸು, ಶಾರ್ಟ್ಸಲ್ಲಿ ವ್ಯೂಸು, ವೀಡಿಯೋಸಲ್ಲಿ ವಾಚ್ ಅವರ್ಸು, ಸೊ ಇವೆರಡರಲ್ಲಿ ಯಾವ್ದಾರ ಒಂದು ಕಂಪ್ಲೀಟ್ ಆದ್ರೂ ಓಕೆ, ಮಾನಿಟೈಸೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ಇನ್ನೂ ಒಂದೇನು ಅಂದರೆ, ಸೊ ನೆಕ್ಸ್ಟ್ ಸ್ಟೆಪ್, ಅದೊಂದು ಸ್ಟೆಪ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪೇ ಓಪನ್ ಆಗೋದು 1000 ಸಬ್ಸ್ಕ್ರೈಬರ್ಸ್ದು. ಸೊ 1000 ಸಬ್ಸ್ಕ್ರೈಬರ್ಸ್ ಮಾಡಬೇಕು. ಅದಾದಮೇಲೆ ನಿಮ್ಗೇನಾಗುತ್ತೆ ಅಂದರೆ 4000 ವಾಚ್ ಅವರ್ಸು. ಸೊ ಇಲ್ಲಿ 3000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿರ್ತೀರ. ಸೊ ಇನ್ನೂ 1000 ವಾಚ್ ಅವರ್ಸ್ ಅಷ್ಟೇ ಟಾರ್ಗೆಟ್ ಇರುತ್ತೆ. ಸೊ ಇದು ಕೂಡ 365 ಡೇಸ್ ಅಷ್ಟರಲ್ಲೇ ಕಂಪ್ಲೀಟ್ ಮಾಡಬೇಕು. ಸೊ ಇದು 1000 ವಾಚ್ ಅವರ್ಸ್ ಎಕ್ಸ್ಟ್ರಾ ಮಾಡ್ಕೋಬೇಕು. ಸೊ ಅದು 365 ಡೇಸ್ ಅಷ್ಟರಲ್ಲಿ ಆಗಿರಬೇಕು. ಸೊ ಅದಾದಮೇಲೆ 90 ಡೇಸ್ ಅಷ್ಟರಲ್ಲಿ 10 ಮಿಲಿಯನ್ ವ್ಯೂಸ್ ಆಗಿರಬೇಕು. ಸೊ ಸೇಮ್ ಕಾನ್ಸೆಪ್ಟು ಗೈಸ್. ಅದಕ್ಕೆ ಏನು ಹೇಳಿದ್ನಲ್ಲ, 500 ಸಬ್ಸ್ಕ್ರೈಬರ್ಸು, 3000 ವಾಚ್ ಅವರ್ಸು, 3 ಮಿಲಿಯನ್ ವ್ಯೂಸು ಪ್ಲಸ್ 90 ಡೇಸಲ್ಲಿ 3 ವೀಡಿಯೋಸು ಸೇಮು ಇಲ್ಲಿಗೂ ಅಪ್ಲೈ ಆಗುತ್ತೆ. ಬಟ್ 5000 ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ. ಸೊ 1000 ಸಬ್ಸ್ಕ್ರೈಬರ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಅದಾದಮೇಲೆ ಅದು ಕಂಪ್ಲೀಟ್ ಆದಮೇಲೆ 4000 ವಾಚ್ ಅವರ್ಸ್ಗೆ ಕಂಪ್ಲೀಟ್ ಟಾರ್ಗೆಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ವ್ಯೂಸ್ಗೆ ಹೋದರೆ 10 ಮಿಲಿಯನ್ ವ್ಯೂಸ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಇವೆಲ್ಲ ಆದಾಗ ಕಂಪ್ಲೀಟಾಗಿ ಓಪನ್ ಆಗುತ್ತೆ. ಬಟ್ ಇನ್ನೂ ಒಂದು ಏನು ಹೇಳ್ತೀನಿ ಅಂದರೆ, ನಿಮ್ಗೆ ಇವಾಗ ಡೌಟ್ ಬರ್ಬೋದು, ಫಸ್ಟು 500 ಸಬ್ಸ್ಕ್ರೈಬರ್ಸ್ಗೆ ಏನೇನು ಬೆನಿಫಿಟ್ಸ್ ಇರುತ್ತೆ, ಸೊ ಸೆಕೆಂಡ್ ಆದರೆ ಏನೇನು ಬೆನಿಫಿಟ್ಸ್ ಬರುತ್ತೆ ಅಂದರೆ 1000 ಸಬ್ಸ್ಕ್ರೈಬರ್ಸ್ಗೆ ಏನೇನು ಬೆನಿಫಿಟ್ಸ್ ಇರುತ್ತೆ. ಸೊ 500 ಸಬ್ಸ್ಕ್ರೈಬರ್ಸ್ಗೆ ಜಾಸ್ತಿ ದೊಡ್ಡ ಲೆವೆಲ್ಗೆ ಏನು ಕೊಡಲ್ಲ ಗೈಸ್. ಮೆಂಬರ್ಶಿಪ್ ಅನ್ನೋದೊಂದು ಕೊಡ್ತಾರೆ. ಸೊ ಮೆಂಬರ್ಶಿಪ್ ಅನ್ನೋದೇನು ಅಂದರೆ, ಸಿಂಪಲ್ಲಾಗಿ ನೀವು ಕೆಲವೊಬ್ರು ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿದಾಗ ಜಾಯ್ನ್ ಅಂತ ಒಂದು ಬಟನ್ ಕೊಡ್ತಾರೆ. ಸೊ ಜಾಯ್ನ್ ಅಂತ ಒಂದು ಬಟನ್ ಕೊಟ್ಟು ಅಲ್ಲಿ ಹೋದರೆ ನಿಮಗೆ 199, 299, 399 ಕೊಟ್ಟು
ಮಂತ್ಲಿ ಸಬ್ಸ್ಕ್ರಿಪ್ಷನ್ ಕೊಟ್ಟು ಜಾಯ್ನ್ ಆಗಬೇಕು. ಅಲ್ಲೊಂದು ಕೋರ್ಸ್ಗಳು ಅಥವಾ ಯಾವುದಾದ್ರೂ ಇನ್ಫಾರ್ಮೇಟಿವ್ ವೀಡಿಯೋಸು ಅಥವಾ ಯೂನಿಕ್ ಟ್ರೆಂಡಿ ವೀಡಿಯೋಸ್ ಏನೋ ಒಂದು ಅವ್ರಿಗೆ ಬೇಕಾಗಿರೋದು ಮೆಂಬರ್ಸಿಗೆ ಮಾತ್ರ ಬಿಡೋ ಅಂಥ ವೀಡಿಯೋಸ್ನ ಅಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಅದು ಮೆಂಬರ್ಶಿಪ್ ಒಂದು ಟ್ಯಾಬ್ನು ಓಪನ್ ಆಗುತ್ತೆ. ಅಂದರೆ ಮೆಂಬರ್ಶಿಪ್ ಅನ್ನೋದೊಂದು ಇದನ್ನು ಓಪನ್ ಆಗುತ್ತೆ. ಸೊ ಅದಾದಮೇಲೆ ಸೂಪರ್ಸ್ ಅಂದರೆ ಲೈಕ್ ವೀಡಿಯೋಸ್ ನೋಡ್ತಾ ಇರ್ತೀರ, ಕಮೆಂಟಲ್ಲಿ ಏನಾರ ಒಂದು ಅವ್ರದ್ದು ಸೂಪರ್ಸ್ ಅನ್ನೋದಕ್ಕೊಂದು ಎಮೋಜಿಗಳಿರುತ್ತೆ. ಸೊ ಅದನ್ನು ನೀವು ಇದು ಮಾಡಿದ್ರೆ ಅದಕ್ಕೆ ಕಾಸು ಕೊಟ್ಟು ಪರ್ಚೇಸ್ ಮಾಡಿರ್ತಾರೆ 30, 40, 50 ರುಪೀಸ್ ಅಂತೆ. ಸೊ ಅದನ್ನು ನಿಮಗೆ ಅದ್ರ ಮುಖಾಂತರ ಕಮೆಂಟ್ ಮಾಡೋದು ಅಥವಾ ಅದನ್ನು ಸೂಪರ್ಸ್ ಅಂತಲೇ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕಳಿಸೋ ಮುಖಾಂತರ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಕೂಡ ಒಂದಿದು. ಮತ್ತು ಶಾಪಿಂಗ್ ಟ್ಯಾಬ್ ಓಪನ್ ಆಗುತ್ತೆ. ಸೊ ಇವಾಗ ರೀಲ್ಸ್ ನೋಡಬೇಕಾದ್ರೆ ಸೈಡಲ್ಲಿ ಚಿಕ್ಕದಾಗಿ ಶಾಪಿಂಗ್ ಪ್ರಮೋಟ್ ಆಯ್ತಾ ಇರುತ್ತೆ. ಸೊ ಸೈಡ್ದಾಗ ಚಿಕ್ಕದಾಗಿ ಒಂದು ಲೋಗೋ ಥರ ಬಂದಿರುತ್ತೆ. ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿ ಓಪನ್ ಮಾಡಿ ಪರ್ಚೇಸ್ ಮಾಡಿದ್ರೆ ಸೊ ಅದರಲ್ಲಿ ಒಂದಿಷ್ಟು ಕಮಿಷನು ಅನ್ನೋದೊಂದು ಅರ್ನಿಂಗ್ಸ್ ಆಗುತ್ತೆ. ಸೊ ಇದು ಮೇಜರ್ ರೋಲ್ ಅಲ್ಲ. ಸೊ ಇದರಲ್ಲಿ ಮೆಂಬರ್ಶಿಪ್ದು ಬಂದು ಅರ್ನಿಂಗ್ಸ್ತೆ, ಸೂಪರ್ಸು ಅರ್ನಿಂಗ್ಸೇ, ಇದು ಅರ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ಬಿಟ್ಟರೆ ನಿಮಗೆ ಬ್ಯಾಂಕ್ ಅಕೌಂಟಿಗೆ ಬರೋದು ಆ ಥರ ಏನಾಗಲ್ಲ. ಮಿನಿಮಲ್ ಅಮೌಂಟಲ್ಲಿ ಅರ್ನಿಂಗ್ ಸ್ಟಾರ್ಟ್ ಆಗಿರುತ್ತೆ. ಬಟ್ ಯೂಟ್ಯೂಬ್ ಕಡೆಯಿಂದ ನಿಮ್ಗೆ ಏನೂ ಬರ್ತಾರಲ್ಲ. ಸೊ ಇದೆಲ್ಲ ಯೂಟ್ಯೂಬ್ ಕಡೆಯಿಂದಲ್ಲ, ಬೇರೆದ್ರ ಕಡೆಯಿಂದ. ಅದೇ ಸಬ್ಸ್ಕ್ರೈಬರ್ಸ್ ನಿಮಗೆ ಕೊಡೋ ಅಂಥದ್ದನ್ನ. ಸೊ ಶಾಪಿಂಗ್ ಕೂಡ ಅಷ್ಟೇ, ನೀವು ಪ್ರಮೋಟ್ ಮಾಡ್ತಾರೆ, ಪರ್ಚೇಸ್ ಮಾಡಿದ್ರೆ ಅಷ್ಟೇ, ಸಬ್ಸ್ಕ್ರೈಬರ್ಸ್ ಪರ್ಚೇಸ್ ಮಾಡಿದ್ರೆ ಅಷ್ಟೇ ನಿಮ್ಗೆ ಅರ್ನಿಂಗ್ಸ್ ಆಯ್ತಾ ಇರೋದು. ಸೂಪರ್ಸು ಅಷ್ಟೇ, ಅವ್ರು ಪರ್ಚೇಸ್ ಮಾಡಿ ಇಟ್ಕೊಂಡಿರ್ತಾರೆ, ಅದನ್ನು ನಿಮಗೆ ಕೊಟ್ಟರೆ ಮಾತ್ರ ಅರ್ನಿಂಗ್ಸ್ ಆಗುತ್ತೆ. ಸೊ ಮೆಂಬರ್ಶಿಪ್ಪು ಅಷ್ಟೇ. ಸೊ ಅವರು ಟ್ಯಾಪ್ ಮಾಡಿ ಮಂತ್ಲಿ ನಂದು ಪೇ ಆಗಲಿ, ಇದು ಕೋರ್ಸ್ಗಳು ಚೆನ್ನಾಗಿರುತ್ತೆ ಅಂತಂದರೆ ಮಾತ್ರ ಅದು ಪೇ ಆಯ್ತಾ ಇರುತ್ತೆ. ಸೊ ಇದು ಬಂದು ಸಬ್ಸ್ಕ್ರೈಬರ್ ಸ್ಕೇಲ್ ಇರುತ್ತೆ, ಅರ್ನಿಂಗ್ಸ್ ನಿಮಗೆ ಎಷ್ಟು ಅರ್ನಿಂಗ್ಸ್ ಮಾಡಿಕೊಡ್ಬೇಕು ಅನ್ನೋದು. ಸೊ ಮೇಜರ್ ರೋಲ್ ಬರೋದು, ಸೊ ಇಷ್ಟು ಟ್ಯಾಬ್ ಓಪನ್ ಆದಮೇಲೆ 1000 ಸಬ್ಸ್ಕ್ರೈಬರ್ಸ್ ಓಪನ್ ಮಾಡ್ತೀರಲ್ಲ, ಸೊ ವಾಚ್ ಪೇಜ್ ಆ್ಯಡ್ಸ್ ಅಂತ ಬರುತ್ತೆ. ಸೊ ಇದರಲ್ಲಿ ಬಂದು ನಿಮಗೆ ಏನಾಗುತ್ತೆ ಅಂದರೆ ಯೂಟ್ಯೂಬಲ್ಲಿ ವೀಡಿಯೋ ಪ್ಲೇ ಆಗಬೇಕಾದಾಗ ಹ್ಯಾಡ್ಸ್ ರನ್ ಆಗುತ್ತೆ. ಸೊ ಹ್ಯಾಡ್ಸ್ ರನ್ ಆಗೋದ್ರ ಮೇಲೆ ನಿಮಗೆ ಅರ್ನಿಂಗ್ಸ್ ಬರುತ್ತೆ. ಸೊ ಇದು ಮೇಜರ್ ರೋಲ್ ಯೂಟ್ಯೂಬ್ ಕಡೆಯಿಂದ ಸಿಗೋ ಅಂಥದ್ದು. ಆಮೇಲೆ ಶಾರ್ಟ್ಸು, ಸೊ ಸೇಮು ಶಾರ್ಟ್ಸಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ರನ್ ಆಗುತ್ತೆ. ಸೊ ಅದರಲ್ಲೂ ಒಂದು ಸ್ವಲ್ಪ ಪೇ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವೆರಡು ಆ್ಯಡ್ಸ್ ಬರೋ ಅಂಥದ್ದು 1000 ಸಬ್ಸ್ಕ್ರೈಬರ್ಸ್ ಸ್ಕೀಮ್ಗೆ ಮಾತ್ರ. 1000 ಸಬ್ಸ್ಕ್ರೈಬರ್ಸ್ ಮಿನಿಮಮ್ ಆಗಿರಬೇಕು. ಸೊ ಅವಾಗ ಮಾತ್ರ ಬರೋ ಅಂಥದ್ದು. ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಗೈಸ್, A to Z ನನಗೇನು ಗೊತ್ತೋ ಅದೆಲ್ಲ ಕೊಟ್ಟಿದ್ದೀನಿ. ಬಟ್ ಏನು ಅಂದರೆ ಮಾನಿಟೈಸೇಷನ್ ಆನ್ ಆದಮೇಲೆ ಲೈಕ್ ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ 2nd, 5th, 10th, 7th, 2nd, 5th, 7th, 10th 4 ದಿನದಲ್ಲಿ ಪೇಮೆಂಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಅಂದರೆ ನಿಮ್ಗೆ ಯಾವ್ದಾರ ಒಂದು ದಿನ ಕೊಡ್ತಾರೆ ಅಂತ. ಬಟ್ ಮೇಜರಾಗಿ ನನಗೆ ಗೊತ್ತಿರೋದು ಬಂದು ಮ್ಯಾಕ್ಸಿಮಮ್ 5th, ಎಲ್ಲರಿಗೂ 5th ಪೇಮೆಂಟ್ ಆಗುತ್ತೆ ಅಂತ. ಬಟ್ ನಂದು ಮಾನಿಟೈಸೇಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ನನಗೆ ಒಂದು ಪೇಮೆಂಟು ಬಂದು ಬೀಳದೇ ಇರೋ ಕಾರಣ ನಾನು ಅದ್ರ ಬಗ್ಗೆ ಏನು ಕ್ಲಾರಿಟಿ ಕೊಡಲ್ಲ ಗೈಸ್. ನಾನು ಸಿಂಪಲ್, ನನಗಿದ್ರೆ ನನಗೆ ಗೊತ್ತಿದ್ರೆ ನಾನು 100% ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಸೊ ನನಗೆ ಗೊತ್ತಿಲ್ಲ, ನನಗೆ ಅನುಭವ ಆಗಿಲ್ಲ ಅಂದರೆ ಸೊ ಅದರ ಬಗ್ಗೆ ಏನೂ ಇನ್ಫಾರ್ಮೇಷನ್ ಕೊಡಲ್ಲ. ಬಟ್ ಯೂಟ್ಯೂಬಲ್ಲೂ ರಿಸರ್ಚ್ ಮಾಡಿದೆ, ಬಟ್ ನನಗೆ ಯಾವುದೇ ರೀತಿ ಕಾನ್ಫಿಡೆನ್ಸಾಗಿ ಆನ್ಸರ್ಸ್ ಇತ್ತಿಲ್ಲ. ಒಂದೊಂದು ಟ್ಯಾಬಲ್ಲಿ ಒಂದೊಂದು ಥರ, ಅಂದರೆ ಒಂದೊಂದು ವೆಬ್ಸೈಟಲ್ಲಿ ಒಂದೊಂದು ಥರ ಇದಿದೆ, ಶೆಡ್ಯೂಲ್ಸ್ ಇದೆ. ಬಟ್ ನನಗದು ಸ್ಯಾಟಿಸ್ಫೈ ಆಗಿಲ್ಲ. ಅದಕ್ಕೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಸೊ ನನಗೆ ಗೊತ್ತಿಲ್ಲ ಅದು. ಸೊ ಇಫ್ ಇನ್ ಕೇಸ್ ಏನಾದರೂ ಫ್ಯೂಚರ್ ಡೇಸಲ್ಲಿ ಮಾನಿಟೈಸೇಷನ್ ಆದಮೇಲೆ ನನಗೆ ಒಂದು 2 to 3 months ಸ್ಯಾಲ್ರಿ ಬಂದಿದ್ದಾಗ, ಸೊ ಪೇಮೆಂಟ್ ಬಂದಿದ್ದಾಗ, ಸೊ ನನಗೊಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಸೊ ಅದ್ರ ಮೇಲೆ ನಾನು ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ತೀನಿ ಅದ್ರ ಬಗ್ಗೆ. ಸೊ ಗೊತ್ತಿಲ್ಲದಿರೋ ಬಗ್ಗೆ ನಾನು ಡಿಸ್ಕಷನ್ ಮಾಡಲ್ಲ. ಸೊ ಬ್ಯಾಕ್ ಟು ಅಂದರೆ ಇವಾಗ ಮಾನಿಟೈಸೇಷನ್ ಬಗ್ಗೆ ಇಷ್ಟ ಆಯಿತು ಗೈಸ್. ಸೊ ಮಾನಿಟೈಸೇಷನ್ನು ಮಾಡೋರು ಇವಾಗ ನಾನು ಬಂದ್ಬಿಡ್ತೀನಿ, ನಾನು ಎಷ್ಟೊಂದು ವೀಡಿಯೋಸ್ ಹೇಳೋರನ್ನ, ಸೊ ನನ್ನ ವೀಡಿಯೋಸ್ನ ಇಗ್ನೋರ್ ಮಾಡ್ಬೋದು ನೀವು. ಸೊ ಇವನೇನು ಹೇಳೋನೆ ಏನೋ ನನಗೆ ಬುಟಾಕತ್ತಾಗಿ ಅಂತ ನನ್ನ ವೀಡಿಯೋಸ್ನ ಇಗ್ನೋರ್ ಮಾಡ್ಬೋದು. ಮಾಡಿ ಬೇಜಾರಿಲ್ಲ, ಇಷ್ಟ ಆಗಲಿಲ್ಲ ಅಂದರೆ ಇಗ್ನೋರ್ ಮಾಡಿ, ನನಗೇನು ಬೇಜಾರಿಲ್ಲ. ಬಟ್ ದಯವಿಟ್ಟು ಸುಮ್ಮನೆ ಫೇಕ್ ವೀಡಿಯೋಸ್ಗಳಿಗೆ, ಸೊ ನನಗೂ ಇವಾಗ ಎಷ್ಟೊಂದು ವೀಡಿಯೋಸು ರೆಫರ್ ಆಗುತ್ತೆ ಗೈಸ್. ಸಿಂಪಲ್ಲಾಗಿ ಒಂದು ವೀಕಲ್ಲಿ ಮಾನಿಟೈಸೇಷನ್ ಆನ್ ಮಾಡುವುದು ಹೇಗೆ, ಒಂದು ವೀಕಲ್ಲಿ ನಿಮ್ಮ ಚಾನಲ್ಲು ಮಾನಿಟೈಸೇಷನ್ ಆಗೋಗುತ್ತೆ. ಒಂದು ವೀಕಲ್ಲಿ ನಿಮಗೆ ಫಸ್ಟ್ ಅರ್ನಿಂಗ್ಸ್ $100 ಪೇಮೆಂಟ್ ಬಂದು ಬೀಳುತ್ತೆ. ನಿಮಗೆ ಎಕ್ಸ್ಟ್ರಾಡಿನರಿ ಐಡಿಯಾಸ್ ಕೊಡ್ತೀವಿ. ಸೊ ಪ್ರತಿದಿನ $100 ಕಂಪ್ಲೀಟ್ ಮಾಡೋದು ಹೇಗೆ. ಸೊ ಗೈಸ್ ಇವೆಲ್ಲ ಆಗಲ್ಲ ಗೈಸ್, 5 years. ಸೊ ಇವಾಗ ನೀವು ದೊಡ್ಡವ್ರನ್ನ ನೋಡಿರ್ತೀರಾ. ಸೊ ಅವ್ರು ಅಷ್ಟು ಈಸಿಯಾಗಿ ಮಾನಿಟೈಸೇಷನ್ ಬಗ್ಗೆ ಮಾತಾಡಲ್ಲ. ಇವಾಗ ಚಿಕ್ಕ ಪುಟ್ಟ ಚಾನಲ್ ಮಾಡ್ಕೊಂಡಿರೋರು ಹಂಗೆ ವ್ಯೂಸ್ಗೋಸ್ಕರ ಆ ಥರ ಏನೋ ಒಂದು ಬಾಯಿಗೆ ಬಂದಿದ್ದು ಹೇಳ್ಕೊಂಡು ಹೋಗ್ತಿರ್ತಾರೆ. ಸೊ 5 ವರ್ಷ 10 ವರ್ಷದಿಂದ ಕಷ್ಟ ಬಿಟ್ಕೊಂಡು ಬಂದಿರೋರು ಇವಾಗ 500K 800K 1 million ಮಾಡ್ಕೊಂಡು, ಸೊ ಅವ್ರಿಗೇನೆ ನನ್ನ ಪ್ರಕಾರ ಗೊತ್ತಿರಲ್ಲ ಒಂದು ದಿನದಲ್ಲಿ ಹೆಂಗೆ 100 million ಅಥವಾ $100 ಹೊಡೆಯೋದು ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಬೇರೆಯವರು ಚಿಕ್ಕ ಚಾನಲ್ ಅವ್ರು ಹೆಂಗೆ ಹೇಳ್ತಾರೆ ನಿಮ್ಮ ಹತ್ರ. ಸೊ ಸಿಂಪಲ್ಲಾಗಿ ಒಂದು ಹೇಳ್ತೀನಿ ಕೇಳಿ,
ಅವ್ರಿಗೇನೆ ಒಂದು ದಿನಕ್ಕೆ $100 ಮಾಡೋದು ಹೆಂಗೆ ಅಂತ ಗೊತ್ತಾಗಲ್ಲ. ಒಂದು ದಿನಕ್ಕೆ $100 ಅಂದರೆ $3,000. $3,000 ಅಂದರೆ ಹೊಸಿ ಆಯ್ತಾ ಗೈಸ್? ಸಿಂಪಲ್ಲಾಗಿ 30 ಲಕ್ಷ ಹತ್ತತ್ರ ಆಯ್ತದೆ. ಸೊ 30 ಲಕ್ಷಕ್ಕಿಂತ 25-30 ಲಕ್ಷ ದುಡಿತವ್ರೆ ಅಂದರೆ ಅವ್ರ ಲೆವೆಲೇ ಬೇರೆ. ಸೊ ಬಟ್ ಏನೋ ಮೇ ಬಿ ಅವರು ಪ್ರಮೋಷನ್ಸ್ ಕಡೆಯಿಂದ ಇದ್ರ ಕಡೆಯಿಂದ ಒಂದಷ್ಟು ಅರ್ನಿಂಗ್ಸ್ ಮಾಡ್ತಾ ಇರ್ಬೋದೇನೋ ಒಪ್ಕೊತೀನಿ. ಬಟ್ ಯೂಟ್ಯೂಬ್ ಕಡೆಯಿಂದ ಅಷ್ಟು ದೊಡ್ಡ ಪೇಮೆಂಟ್ ಎಲ್ಲ ಬರೋ ಚಾನ್ಸಸ್ ಇಲ್ಲ. ಸೊ ಯಾಕೆ ಅಂದರೆ ಒಬ್ಬ ಮನುಷ್ಯಂಗೆ ಒಂದು ದಿನಕ್ಕೆ ಬಿಡೋಕ್ಕಾಗೋದೇ 2 ವೀಡಿಯೋ. ಏನೋ ನಾನು ಪ್ರತಿದಿನ 2 ವೀಡಿಯೋ ಮಾಡಿಬಿಡ್ತೀನಿ ಅಂದ್ರೂ 2 ವೀಡಿಯೋ ಮಾಡಿಬಿಡೋಕ್ಕಾಗೋದು. ಬಟ್ ಯಾರೂ ಆ ಥರ ಮಾಡ್ತಾಯಿಲ್ಲ. ಸಿಂಪಲಾಗಿ ಹೇಳಬೇಕು ಅಂದರೆ ಯಾರೂ ಅಷ್ಟು ರಿಸ್ಕ್ ತಗೋತಾ ಇಲ್ಲ. ದಿನಕ್ಕೊಂದು ಮಾಡೋದು ಎಷ್ಟು ಕಷ್ಟ ಗೊತ್ತಾಗ. ಸಿಂಪಲಾಗಿ ಹೇಳ್ತೀನಿ, ದಿನಕ್ಕೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಇದೆಯಲ್ಲ, ಅದು ನರ್ಕ ಅದು. ಸೊ ಡೈಲಿ ತಲೆ ಓಡಿಸ್ಬೇಕು, ಕಂಟೆಂಟ್ನ ಹುಡುಕ್ಬೇಕು, ಮಾತಾಡಬೇಕು, ಎಡಿಟ್ ಮಾಡಬೇಕು. ಸೊ ನಿಮಗೆ ಆನ್ ಸ್ಕ್ರೀನ್ ಆವಾಗಲೇ ಒಂದು ಹೇಳ್ತಿದ್ದು, ಆನ್ ಸ್ಕ್ರೀನ್ ಎಷ್ಟು ಕಷ್ಟ ಇರುತ್ತೋ ಆಫ್ ಸ್ಕ್ರೀನ್ ಅದ್ರ 4 ಪಟ್ಟಷ್ಟು ಕಷ್ಟ ಇರುತ್ತೆ ಅಂತ. ಇದೇ ಮೇಜರ್ ಪಾರ್ಟು, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸೊ ಸಿಂಪಲಾಗಿ ವೀಡಿಯೋ ಮಾಡೋದು ದೊಡ್ಡದಲ್ಲ. ವೀಡಿಯೋ ಮಾಡಿಬಿಟ್ಟು ಅದನ್ನು ಕೂತ್ಕೊಂಡು ಎಡಿಟ್ ಮಾಡಬೇಕು. ಎಡಿಟ್ ಮಾಡಿಬಿಟ್ಟು ಅದನ್ನು 2-3 ಸತಿ ನೋಡ್ಬಿಟ್ಟು ಸೊ ಸ್ಯಾಟಿಸ್ಫೈ ಆಯಿತಾ, ಓಕೆ ಫೈನ್ ಅಂತ ನಾನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಬೇಕಾದಾಗೇನು ಸುಮ್ಮನೆ ಅಪ್ಲೋಡ್ ಕೊಟ್ಬಿಟ್ಟು ಕೂತ್ಕೊಬಿಟ್ರೆ ಆಗ್ಬಿಡುತ್ತಾ? ಇಲ್ಲ. ಸೊ ಅಪ್ಲೋಡ್ ಕೊಟ್ಟಾದ್ಮೇಲೆ ಒಂದು 2-3 ಸತಿ ನೋಡ್ಕೊತಾ ಇರ್ಬೇಕು. ಅದಾದಮೇಲೆ ಕ್ಲಾರಿಟಿ ಯಾವ ಲೆವೆಲಲ್ಲಿ ಇರುತ್ತೆ ಅನ್ನೋದು ಅದೇ ಲೆವೆಲಲ್ಲಿ ಮ್ಯಾನೇಜ್ ಮಾಡಿ ಅಷ್ಟೇ GB ಕವರ್ ಮಾಡಿ ಅದನ್ನೇ ಅಪ್ಲೋಡ್ ಮಾಡಬೇಕು. 10 GB, 5 GB, 8 GB, 10 GB, 15 GB ಇರುತ್ತೆ. ಅದು ಅಪ್ಲೋಡ್ ಆಗೋಷ್ಟರಲ್ಲಿ ನಮ್ಮ ಜೀಬಲ್ಲಿ ಲಬ್ಡಬ್ ಅಂತ ಇರುತ್ತೆ. ಸೊ ಅದೇನಾದರೂ ಇಫ್ ಇನ್ ಕೇಸ್ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಕ್ಯಾನ್ಸಲ್ ಆಗೋಯ್ತಾ, ಮುಗೀತು. ತಿರ್ಗಾ ಅಪ್ಲೋಡ್ ಮಾಡಬೇಕು. ಅದು 50% ಆದರೂ ಆಗಿರಲಿ, 90% ಆದರೂ ಆಗಿರಲಿ, ತಿರ್ಗಿ ಅಪ್ಲೋಡ್ ಮಾಡಲೇಬೇಕು. ಬೇರೆ ಆಪ್ಷನ್ ಇಲ್ಲ. ಆಮೇಲೆ ನಮ್ಮದು ಟೈಮ್ ಲಿಮಿಟು, ಟೈಮ್ ಟಾರ್ಗೆಟ್ ಕೊಟ್ಬಿಟ್ಟಿರ್ತೀವಿ. ಸೊ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋರು ಪ್ರತಿದಿನ 8 ಗಂಟೆಗೆ ಬರುತ್ತೆ, 9 ಗಂಟೆಗೆ ಬರುತ್ತೆ, 10 ಗಂಟೆಗೆ ಬರುತ್ತೆ ಅಂತ ಟೈಮ್ ಲಿಮಿಟ್ ಕೊಟ್ಬಿಟ್ಟಿರ್ತೀವಿ. ಆ ಟೈಮ್ ಅಷ್ಟರಲ್ಲಿ ಅಪ್ಲೋಡ್ ಆದರೆ ನಮ್ಮದು ಓಕೆ ಫೈನ್, ಒಂದು ಸ್ವಲ್ಪ ಉಸಿರಾಡ್ತಿರ್ತೀವಿ. ಆ ಟೈಮ್ ಹತ್ರ ಬತ್ತಿದಂಗೆ ನಮ್ಮ ಜೀಪ ಲಬ್ಡಬ್ ಅಂತ ಹೊಡ್ಕೊತಾ ಇರುತ್ತೆ. ಸೊ ಅಷ್ಟು ಈಸಿ ಇಲ್ಲ ಗಾಯ್ಸ್. ಸಿಂಪಲಾಗಿ ಹೇಳ್ತೀನಿ, ಸ್ಟಾರ್ಟಿಂಗು 1 ತಿಂಗಳು ಏನೋ ಕಷ್ಟ ಬಿದ್ದು ಮಾಡ್ಬಿಡ್ಬೋದು. ಸೊ 2 ತಿಂಗಳು ಏನೋ ಮಾಡ್ಬಿಡ್ಬೋದು. 3 ತಿಂಗಳು ಕಂಪ್ಲೀಟ್ ಮಾಡಿ ಎಸ್ಬಿಡ್ಬೋದು. ಸೊ 4ನೇ ತಿಂಗಳು, 5ನೇ ತಿಂಗಳು, 6ನೇ ತಿಂಗಳು ಬರುತ್ತಲ್ಲ ಆಟ, ಅವಾಗಿರೋದು ಕಷ್ಟ. ಸೊ ಏನು ಅಂದರೆ 100 ಡೇಸ್ ಕಂಪ್ಲೀಟ್ ಮಾಡಿಬಿಟ್ಟೆ. ಎಷ್ಟು ಖುಷಿಯಾಗಿ ಕಂಪ್ಲೀಟ್ ಮಾಡಿದೆ ಅಂದರೆ ಓಕೆ ಫೈನ್. 100 ಡೇಸ್ನೂ ಏನು ಈಸಿಯಾಗಿ ಏನು ಕಂಪ್ಲೀಟ್ ಮಾಡಲಿಲ್ಲ. ಆವಾಗ್ಲೂ ಕೆಲವೊಂದು ದಿನ ನಾನು ಎಷ್ಟೊಂದು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಕೆಲವೊಂದು ದಿನ ನನಗೆ ಬೇಡ ಬಿಟ್ಬಿಡು ಅನ್ನೋ ರೇಂಜಿಗೆ ಹೋಗ್ಬಿಟ್ಟಿತ್ತು. ಸೊ ಈಗಲೂ ಕೂಡ 139th ವೀಡಿಯೋ ಇವಾಗ ಮಾಡ್ತಾ ಇರೋದು. ಸೊ ಅಲ್ಲ 139th ಅಲ್ಲ, 136 ಐ ಗೆಸ್, 137th ವೀಡಿಯೋ ನಾನು ಮಾಡ್ತಾ ಇರೋದು. ಸೊ ಈಗಲೂ ಕೂಡ ಇವತ್ತು ಅಪ್ಲೋಡ್ ಮಾಡೋದಕ್ಕೆ ಸೊ ನನಗೆ ಬೇರೆ ಕೆಲಸಗಳಿತ್ತು. ಏನು ಮಾಡಲಿ, ಏನು ಎತ್ತ ಪರವಾಗಿಲ್ಲ ಮಾಡಿಬಿಡೋಣ. ಸೊ ಇವಾಗ ಮಾಡಿ ಬಿಟ್ಟು ಅಪ್ಲೋಡ್ ಮಾಡಿ ನನ್ನದು ಬೇರೆ ಕೆಲಸಗಳೈತೆ, ಆ ಕೆಲಸಗಳು ನೋಡೋಕೆ ಹೋಗಬೇಕು. ಸೊ ಈ ರೀತಿ ಎಲ್ಲ ಹೆವಿ ಟಫ್ ಇರುತ್ತೆ. ಸೊ ಅಷ್ಟು ಈಸಿಯಾಗಿ ನೀವು ಬ್ಲ್ಯಾಂಕಾಗಿ ಈ ಫೀಲ್ಡಿಗೆ ಬರಬೇಡಿ ದಯವಿಟ್ಟು. ಸೊ ಆದಷ್ಟು ಯೋಚನೆ ಮಾಡ್ಕೊಂಡು ಈ ಫೀಲ್ಡಿಗೆ ಎಂಟ್ರಿ ಆಗಿ ಅಂತ ಹೇಳ್ತಾ ಗೈಸ್. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ಸೊ ಮಾನಿಟೈಸೇಷನ್ ಏನಾಗಬೇಕು, ಸೊ ಮಾನಿಟೈಸೇಷನ್ನು ಒಂದೇ ದಿನಕ್ಕೆ ಸ್ಟಾರ್ಟ್ ಆಗೋಗುತ್ತೆ, 1 ವೀಕು. ಸೊ ಗೈಸ್ ಅದೆಲ್ಲ ಆಗದಿರೋ ಕತೆ, ಆಗದಿರೋ ಮಾತು. ಸೊ ಕೆಲವೊಬ್ರದ್ದು ಆನ್ ಆಗಿದೆ. ಸೊ ಹೆಂಗೆ ಆನ್ ಆಗಿದೆ ಅಂದರೆ ಅವರು ಇನ್ಸ್ಟಾಗ್ರಾಮು ಮತ್ತು ಟಿಕ್ಟಾಕಿಂದ ಬೆಳಕ ಬಂದಿರ್ತಾರೆ. ಸೊ ಟಿಕ್ಟಾಕ್ ಫಾಲೋವರ್ಸ್ನೆಲ್ಲ ಇನ್ಸ್ಟಾಗ್ರಾಮಿಗೆ ಪುಲ್ ಮಾಡ್ಕೊಂಡಿರ್ತಾರೆ, ಗ್ರ್ಯಾಬ್ ಮಾಡ್ಕೊಂಡಿರ್ತಾರೆ. ಸೊ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನೆಲ್ಲ ಆನ್ ಸ್ಪಾಟು ಯೂಟ್ಯೂಬಿಗೆ ಗ್ರ್ಯಾಬ್ ಮಾಡ್ಕೊಂಡು ಫಾಲೋವರ್ಸ್ನೆಲ್ಲ ಗೇನ್ ಮಾಡ್ಕೊಂಡು ಸೊ ಟ್ರಾನ್ಸ್ಫರ್ ಮಾಡ್ಕೊಂಡು ಅಂದರೆ ಅಲ್ಲಿಂದ ಇಲ್ಲಿಗೆ ಪ್ರಮೋಟ್ ಮಾಡ್ಕೊಂಡು ಸೊ ಅಲ್ಲಿ ಒಂದು ಸ್ವಲ್ಪ 1000 ಸಬ್ಸ್ಕ್ರೈಬರ್ಸ್ ಮಾಡ್ಕೋತಾರೆ. ಅದಾದಮೇಲೆ ವಾಚ್ ಅವರ್ಸು ಅಷ್ಟೇ ಬೇಗ ಕಂಪ್ಲೀಟ್ ಮಾಡ್ಕೊಂಡಾಗ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಈಗ ಫ್ರೆಶ್ ಫೇಸ್ ಆಗಿ ಬಂದು ಯೂಟ್ಯೂಬಲ್ಲಿ ಕೂತು ನೀವು 1 ವಾರಕ್ಕೆ 1 ತಿಂಗಳಿಗೆ ಮಾನಿಟೈಸೇಷನ್ ಆನ್ ಮಾಡಿ ಬಿಸಾಕ್ಬಿಡ್ತೀನಿ ಅನ್ನೋದೆಲ್ಲ ಕನಸು. ಸೊ ಇಫ್ ಇನ್ ಕೇಸ್ ನಿಮ್ದು ಏನಾದರೂ ಸ್ಟ್ರೆಂತ್ ವೀಡಿಯೋ, ಅಷ್ಟು ಸ್ಟ್ರಾಂಗ್ ವೀಡಿಯೋ ಇದ್ದರೆ ಪಕ್ಕಾ ಆಗುತ್ತೆ. ಸೊ ನಾನು ಆಗೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಅಷ್ಟು ಕಾನ್ಫಿಡೆನ್ಸ್ ಇರಬೇಕು, ಅಷ್ಟು ಸ್ಟ್ರೆಂತ್ ಇರಬೇಕು ನಿಮ್ಮ ವಿಡಿಯೋದಲ್ಲಿ. ಇದ್ರೆ ಪಕ್ಕ 1 ಮಂತಲ್ಲಿ ಆಗೋ ಚಾನ್ಸಸ್, 1 ವೀಕಲ್ಲಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ ಗೈಸ್. ಸೊ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್, ಸೈನಿಂಗ್ ಆಫ್ ಗೈಸ್.